ಯುವತಿಯ ಫೋಟೋ ತೆಗೆದ ಆರೋಪದ ಪ್ರಕರಣದಲ್ಲಿ ಸಿಐಡಿ ತನಿಖೆಗಿಂತ ಸಿಬಿಐ ತನಿಖೆ ಆಗಬೇಕು. ಔರಾದ್ಕರ್ ಒಳ್ಳೆಯ ಅಧಿಕಾರಿ ಇರಬಹುದು, ಆದರೆ ಮೊದಲು ನನ್ನನ್ನು ಮನುಷ್ಯನಂತೆ ನೋಡಲಿ. ಅಸ್ಪೃಶ್ಯನಂತೆ ಇವರೆಲ್ಲರೂ ನನ್ನನ್ನು ಕಾಣ್ತಾ ಇದ್ದಾರೆ. ನನ್ನ ವರ್ಗಾವಣೆಯಲ್ಲಿ ನಿಯಮಗಳು ಪಾಲನೆಯಾಗಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಾನು ಇಲ್ಲದಿದ್ದಾಗ ಮೇಘರಿಕ್ ಅಧಿಕಾರ ವಹಿಸಿಕೊಂಡಿದ್ದು ಸರಿಯಲ್ಲ ಎಂಥ ಮಾತನ್ನು ಕೂಡ ಎಡಿಜಿಪಿ ರವೀಂದ್ರನಾಥ್ ನಮ್ಮ ಪ್ರತಿನಿಧಿ ಶಶಿಶೇಖರ್ ನಡೆಸಿದ ಚಿಟ್ ಚಾಟ್ನಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದರು. ಎಡಿಜಿಪಿ ರವೀಂದ್ರನಾಥ್ ಅವರನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡಿ 2 ದಿನ ಕಳೆದಿದೆ. ಇವತ್ತು ರವೀಂದ್ರನಾಥ್ ಅವರು ಸೇವೆಯಿಂದ ಅಂದರೆ ಎಡಿಜಿಪಿ ಹುದ್ದೆಯಿಂದ ಬಿಡುಗಡೆ ಆಗಿ ಮೇಘರಿಕ್ ಅವರಿಗೆ ಅಧಿಕಾರವನ್ನು ವಹಿಸಿಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆ ಅವರೇ ಇದ್ದಾರೆ. ಸರ್, ಆದೇಶ ಆಗಿತ್ತು, 2 ದಿನ ಆಗಿತ್ತು, ನೀವು ಅಧಿಕಾರವನ್ನು ವಹಿಸಿಕೊಟ್ಟಿರಲಿಲ್ಲ, ಆದರೆ ಅವರೇ ಮೇಘರಿಕ್ ಅವರೇ ಅಧಿಕಾರವನ್ನು ವಹಿಸ್ಕೊಂಡಿದ್ದೀನಿ ಅಂತ ಒಂದು ಲೆಟರ್ನ ಕಳಿಸಿದ್ರು. ಯಾಕೆ ಆತರ ಪಟ್ರ ಮೇಘರಿಕ್ ಅವರು, ಅಥವಾ ಸರ್ಕಾರವೇ ಆತರ ಪಡ್ತಾ, ಇಲಾಖೆ ನಿಮ್ಮನ್ನ ಬೇಗ ಕಳಿಸುವಂತ ಪ್ರಯತ್ನ ಮಾಡ್ತಾ? ಏನಾಗಿದೆ, ಆವಾಗ ಪ್ರತಿಭಟನೆ ನಡೀತಾ ಇತ್ತು. ಸೊ ನಾನು ಎಡಿಜಿ ಅಂತ ಮುಂದುವರೆದ್ರಿಂದ ಪ್ರತಿಭಟನೆ ಅದು ಸಾಧ್ಯತೆ ಇದೆ ಆಗಿತ್ತು ಅಂತೇಳಿ ಅವರು ಇನ್ನೊಬ್ಬರು ಬರಲಿ ಅಂತ ಸರ್ಕಾರ ಉದ್ದೇಶಿತ ಆದೇಶ ಕೊಟ್ಟಿದ್ದಾರೆ. ಮತ್ತು ಮೇಘರಿಕ್ ಅವರು ಸಹ ಅದನ್ನು ಪಾಲನೆ ಮಾಡಿದ್ದಾರೆ. ಬಟ್ ಅವರು ಎಜಿಗೆ ಅಕೌಂಟೆಂಟ್ ಜನರಲ್ಗೆ ಚಾರ್ಜ್ ಸರ್ಟಿಫಿಕೇಟ್ ಬೇಕದು. ಯಾಕಂದರೆ ಅವರಿಗೆ ಚಾರ್ಜ್ ಅಲೈನ್ಸ್ ಬರ್ತದೆ 15%. ಅವರು ಆಲ್ರೆಡಿ ಎಡಿಜಿ CNT ಇದ್ದಾರೆ, ಕ್ರೈಮ್ ಟೆಕ್ನಿಕ್. ಈ ಚಾರ್ಜ್ ಮಾಡಬೇಕಾದ್ರೆ ಅವ್ರಿಗೆ ಅದಕ್ಕೆ ಎಜಿ ಆಫೀಸಿಗೆ ಒಂದು ಇದು ಬೇಕು, ಚಾರ್ಜ್ ವಹಿಸಿಕೊಟ್ಟಿದ ಬಗ್ಗೆ ತೆಗೆದುಕೊಳ್ಳೋದ ಬಗ್ಗೆ. ಅದು ಅತ್ಯಗತ್ಯ ಅದು ಹಾಗಾಗಿ ಅವರು ಮೆಸೇಜ್ ಏನು ಕೊಟ್ಟಿದ್ದಾರೆ ಅಂದರೆ KSRP ಎಡಿಜಿಗೆ ಇವರಿದ್ದಾರೆ ಅಂತ. ಅದು ಸೂಕ್ತದ ಬಗ್ಗೆ ನಾನು ಮಾತಾಡಲ್ಲ, DG ಅವ್ರ ಗಮನಕ್ಕೆ ತಂದಿದ್ದೆ. DG ಅವ್ರು ಹೇಳಿದ್ರೆ ಅದೇನು ಸಣ್ಣ ವಿಷಯ, ಅದೇನಿಲ್ಲ, ನೀವು ಚಾರ್ಜು ಅವರಿಗೆ ಈಗ ವಹಿಸ್ಕೊಡಿ, ನೀವು ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಮೇಘರಿಕ್ ಅವ್ರಿಗೆ ಹೇಳಿದ್ದಾರೆ ನಿಮಗೂ ಚಾರ್ಜ್ ಅಲೈನ್ಸ್ ಬರ್ತದೆ, ನೀವು CTCಗೆ ಸೈನ್ ಹಾಕಿ ಅಂತ ಹೇಳಿದ್ದಾರೆ. ಸೊ ಆ ಪ್ರಕಾರ ಇಬ್ಬರು ನಾವು ಅದು ಏನು ಪ್ರೊಸೀಜರ್ ಇದೆ ಅಂದರೆ ಆದೇಶ ಸರ್ಕಾರದಿತ್ತು, ಅದು ಪಾಲನೆ ಮಾಡಲೇಬೇಕಾಯಿತು. ಅದರದ್ದು ಪ್ರಕ್ರಿಯೆ ಏನಿತ್ತೆ ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ವಿ. ಸೊ ಹಾಗಾಗಿ ಈಗ ಅವರು ಎಡಿಜಿ KSRP ಆಗಿದ್ದಾರೆ. ನನಗೆ ಐ ಆಮ್ ವೇಟಿಂಗ್ ಫಾರ್ ಪೋಸ್ಟಿಂಗ್. ಸರ್, ಈಗ ಬುಧವಾರ ರಾತ್ರಿ 9 ಗಂಟೆಗೆ ಆದೇಶ ಆಗುತ್ತೆ ಸರ್ಕಾರದಿಂದ. ಆದರೆ ಬುಧವಾರ ಸಂಜೆಯೇ ಮೇಘರಿಕ್ ಅವರು ನಾನು ಅಧಿಕಾರವನ್ನು ವಹಿಸ್ಕೊಂಡಿದ್ದೀನಿ ಅಂತ ಒಂದು ರೆಸ್ಯೂಮ್ ಲೆಟರ್ ಅನ್ನು ಕಳಿಸ್ತಾರೆ. ಉತ್ತರ ಕೊಡಬೇಕು, ಅದು ಅವರ ವ್ಯಾಪ್ತಿಗೆ ಸಂಬಂಧಪಟ್ಟದ್ದು. ನಾನಂತೂ ಇಲ್ಲಿ ಬಂದಿದೆ, ನನಗೆ ಒಂದು ಕಳಿಸಿದ್ರು, ಬಟ್ ಅದರಲ್ಲಿ ಡೇಟ್ ಇರಲಿಲ್ಲ ಯಾವಾಗ ಚಾರ್ಜ್ ಕೊಡಬೇಕು ಅನ್ನೋದ್ರ ಬಗ್ಗೆ. ಅದಕ್ಕೆ ನಾನು ಖುದ್ದಾಗಿ ಬರ್ತೀನಿ ಅಂತ ಬಂದೆ. ನಿನ್ನೆ ಸ್ವಲ್ಪ ನಾನು ಬ್ಯುಸಿ ಆಗಿದ್ದೆ. ಸೊ ಇವತ್ತು ಬಂದಿದ್ದೀನಿ. ಬಂದ್ಬಿಟ್ಟು ಇವತ್ತು ಪ್ರವಾರದ ಬಗ್ಗೆ DG ಅವ್ರಿಗೆ ಕೇಳಿದ್ವಿ. DG ಅವರು ಏನಿಲ್ಲ, ಅದು ನನ್ನ ಆದೇಶನೂ, ಅದು DG ಸರ್ಕಾರ ಆದೇಶ ಜೊತೆಯಲ್ಲಿ ಅವರ ಆದೇಶನೂ ಸಹ ಅವರು ಮೌಖಿಕವಾಗಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಚಾರ್ಜ್ ವಹಿಸಿಕೊಟ್ಟಂಗೆ ಆಯಿತು. ಈಗ ನಿಮ್ಮ ಮೇಲೆ ಪ್ರಕರಣ ಆದ ನಂತರ ನಿಮ್ಮ ಪರವಾಗಿ ಪ್ರತಿಭಟನೆ ಆಯಿತು. ಇದು ಪೊಲೀಸ್ ಇಲಾಖೆ ಶಿಸ್ತಿನ ಇಲಾಖೆಯಲ್ಲಿ ಅಶಿಸ್ತಾಗ್ತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರು ಪ್ರತಿಭಟನೆ ಮಾಡೋ ಹಂಗಿಲ್ಲ, ಆದರೂ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ ಆನ್ಸರ್ ಮಾಡಲಿಕ್ಕೆ. ನಿಮ್ಮ ಪರವಾಗಿ ಮಾತನಾಡಿದೆ ತಪ್ಪಾ? ನನಗೇನು ಇದುವರೆಗೆ ನೋಟಿಸ್ ಏನು ತಲುಪಿಲ್ಲ, ನೋಡ್ತೀನಿ ನನ್ನ ಮನೆಗೇನು ಕಳಿಸ್ತಾರೇನೋ, ಅದ್ರ ಬಗ್ಗೆ ಚಿಂತನೆ ಅಂತ ನಡೆದಿದ್ದು. ನೋಟಿಸ್ ಬಂದರೆ ನಾನು ಉತ್ತರ ಕೊಡ್ತೀನಿ. ಯಾಕಂದರೆ ನೋಟಿಸ್ ಎಲ್ಲ ಕೊನೆಗಾದ್ಮೇಲೆ ನನ್ನ ಮೇಲೆ ಒಂದು ಎಂಕ್ವೈರಿ ಮಾಡೋದು ಅಷ್ಟೇ ಇರ್ತದೆ. ನಾನು ರಾಜೀನಾಮೆ ಕೊಟ್ಟಿದ್ದರಿಂದ ಆ ನೋಟಿಸು ಬಂದರೆ ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ಅದು ನಂದೇನಿಲ್ಲ, ನಾನೇನು ಕೇಳಿಲ್ಲ. ನಾನು ಎಲ್ಲ ಮಾಧ್ಯಮ ವಲಯದಲ್ಲಿ ಅವ್ರ ಕಚೇರಿನಲ್ಲಿನೂ ಅವರಿಗೆಲ್ಲ ದಯವಿಟ್ಟು ಮನೆಗಳಿಗೆ ಹೋಗಿ ಅಂತ ಹೇಳಿದ್ದೀನಿ. ನಾನು ಪ್ರಚೋದನೆ ಕೊಟ್ಟಿಲ್ಲ ಅವರಿಗೆ. ಸೊ ಯಾವ ರೀತಿಯ ಅವರಿಗೆ ಇನ್ನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನೀವು ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಇರಪ್ಪ, ಇದು ನನ್ನ ಬಗ್ಗೆ ಜಾಸ್ತಿ ಥಿಂಕ್ ಮಾಡಬೇಡ, ನಾನು ವೈದ್ಯಕೀಯ ಸೇವೆಯಲ್ಲಿ ನಾನು ಮುಂದುವರಿಕೆ ಅವಕಾಶ ಇದೆ, ನನ್ನ ಮೇಲೆ ಅನುಕಂಪ ಬೇಕಾಗಿಲ್ಲ. ಅವರದ್ದು ಏನಿತ್ತಂದರೆ ನಾನಿದ್ದಾಗ ಕೆಲವೊಂದು ಅಹವಾಲುಗಳನ್ನು ಕೇಳ್ತಿದ್ದೆ. ಬಟ್ ಸರ್ಕಾರದವರು ಸಹ ಮೇಘರಿಕ್ ಅಂತ ಉತ್ತಮ ಅಧಿಕಾರಿಗೆ ಪೋಸ್ಟಿಂಗ್ ಕೊಟ್ಟಿದ್ದರಿಂದ ಆ ಅಹವಾಲು ಅವರು ತೀರ್ಮಾನ ಮಾಡ್ತಾರೆ. ಇವತ್ತು DGP ಅವರನ್ನು ಭೇಟಿ ಮಾಡಿದ್ರಿ, ಅವ್ರು ಏನು ಮಾತಾಡಿದ್ರು, ಏನು ಹೇಳಿದ್ರು ನಿಮಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಅದೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿದರು, ಈಗ ತನಿಖೆ ಈಗಾಗಲೇ CODನಲ್ಲಿ ನಡೀತಾ ಇದೆ ಆ ಪ್ರಕರಣ. ಮತ್ತು ನಂದು ಇದು ಕ್ಲಾರಿಫೈ ಮಾಡಿದರು ಚಾರ್ಜ್ ವಹಿಸ್ಕೊಡೋದ್ರ ಬಗ್ಗೆ. ಸೊ ಆ ಪ್ರಕಾರ ನಾನು ಚಾರ್ಜ್ ವಹಿಸ್ಕೊಟ್ಟಿದ್ದಾಯಿತು. ಸೊ ಮುಂದಿನ ದಿನಗಳಲ್ಲಿ ಏನಾಗಬೇಕನ್ನೋದು ನೀವು ಸರ್ಕಾರದಿಂದ ಆದೇಶ ಕಾಯಬೇಕಂತ ಹೇಳಿದರು. ಅವರು ಸ್ಪಷ್ಟವಾಗಿದ್ದಾರೆ. ಅವರು ಏನು ಎಲ್ಲ ವಿಷಯಗಳನ್ನು ಇದ್ದಿದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅದರಲ್ಲಿ ಏನಿಲ್ಲ. ಈಗ ನಿನ್ನೆ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ನೀವು ಜಾರ್ಜ್ ಅವರೊಂದಿಗೆ ಮಾತನಾಡಿದಾಗ ಅವರು ನಮ್ಮ ಜೊತೆ ಬಂದು ಮಾತಾಡಿ, ನೀವು TV ಮೂಲಕ ಮಾತನಾಡೋದು ಬೇಡ, ನನ್ನನ್ನು ಭೇಟಿ ಮಾಡಿ ಅಂತ ಹೇಳಿದರು. ನೀವೇನಾದರೂ ಇವತ್ತು ಭೇಟಿ ಮಾಡ್ತೀರಾ ಅವ್ರನ್ನ? ಅದೇ ನಾನು ಚಿಂತನೆ ಮಾಡ್ತೀನಿ ಅಂತ ಹೇಳಿದರೆ ನಿನ್ನೆ ನಮ್ಮ ಫ್ಯಾಮಿಲಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಸೊ ನನಗೆ ಒಂದೇ ಒಂದು ಸಂಕಟ ಏನಂತಂದರೆ, ರಾಜೀನಾಮೆ ಕೊಟ್ಟಿದ ಮೇಲೆ ಮತ್ತೆ ಪೋಸ್ಟಿಂಗ್ ಬಗ್ಗೆ ಯಾಕೆ ಒತ್ತಾಯ ಮಾಡಬೇಕು? ಈಗ ನಿಮ್ಮನ್ನು ವರ್ಗಾವಣೆ ಮಾಡಲಾಗಿದೆ, ನೀವು ರಾಜೀನಾಮೆ ಕೊಟ್ಟಿದ್ದೀರಾ, ಆದರೆ ಇನ್ನೂ ಅಂಗೀಕಾರ ಆಗಿಲ್ಲ. ಪೋಸ್ಟಿಂಗ್ ಕೊಟ್ಟರೆ ನಿಮ್ಮ ವರ್ಗಾವಣೆಯನ್ನು ವಾಪಸ್ ತಗೊಳ್ತೀರಾ, ಅಥವಾ ವರ್ಗಾವಣೆಯೇ ಇದು ರಾಜೀನಾಮೆಯನ್ನೇ ಕೊಡಬೇಕು? ಇದರಲ್ಲಿ ನಾನು ಒಂದು ಕಾನೂನು ವಿಷಯ ತಮ್ಮ ಗಮನಕ್ಕೆ ತರ್ತೀನಿ. ಈ ಪೋಸ್ಟಿಂಗು ಕೊಟ್ಟಿಲ್ಲ ಅಂದರೆ ನನಗೆ ಸಂಬಳ ಕೊಡೋದಿಲ್ಲ ಅಂತಲ್ಲ, ಕೆಲಸ ಇಲ್ಲದೆ ಪೂರ್ತಿ ಸಂಬಳ ಬರ್ತದೆ. ಇದು ಒಂದು ರೀತಿಯಲ್ಲಿ ನನಗೆ ಆಫೀಸ್ ಇಲ್ಲದಂಗೆ ಆಗುತ್ತೆ ಹೊರತು, ಅದನ್ನು ಈ ಆಡಳಿತ ಭಾಷೆಯಲ್ಲಿ ಕಂಪಲ್ಸರಿ ವೇಟಿಂಗ್ ಅಂತಾರೆ, ಕಂಪಲ್ಸರಿ ವೇಟಿಂಗ್. ಸೊ ಐ ಆಮ್ ವೇಟಿಂಗ್ ಫಾರ್ ಪೋಸ್ಟಿಂಗ್ ಅಂತ. ಯಾವ ದಿವಸದಿಂದ ನಾನು ವೇಟಿಂಗ್ನಲ್ಲಿ ಇರ್ತೀನಿ, ನೆಕ್ಸ್ಟ್ ಪೋಸ್ಟಿಂಗ್ ತನಕ ಸರ್ಕಾರ ನನಗೆ ಸಂಬಳ ಕೊಡ್ತದೆ. ಓನ್ಲಿ ಥಿಂಗ್ ಈಸ್, ನನಗೆ ಒಂದು ರೀತಿಯಲ್ಲಿ
ಲೀವ್ನಲ್ಲಿ ಇದ್ದಂಗೆ ಇದು. ಬಟ್ ಲೀವ್ನಲ್ಲಿನೂ ಸಂಬಳ ಬರ್ತದೆ, ಇದರಲ್ಲಿ ಲೀವ್ ಅಂದರೆ ಲೀವ್ ಕಟ್ ಆಗ್ತದೆ, ಇದರಲ್ಲಿ ಲೀವ್ ಕಟ್ ಆಗಲ್ಲ. ಕೂಡಿಸ್ಬಿಟ್ಟು ಇದು ಸಾಮಾನ್ಯವಾಗಿ AG ಆಫೀಸ್ನಲ್ಲಿ ಇಂತಕ್ಕೆ ಆಬ್ಜೆಕ್ಟ್ ಮಾಡ್ತಾರೆ. ಸುಮ್ಮನೆ ಮನುಷ್ಯನಿಗೆ ಕೂಡಿಸ್ಬಿಟ್ಟು ಯಾಕೆ ಸಂಬಳ ಕೊಡ್ತೀರಿ, ಕೆಲಸ ತೊಗೊಂಡು ಸಂಬಳ ಕೊಡಿ ಅಂತ ಹೇಳ್ತದೆ. ಹಾಗಿದ್ರೆ ಒಂದು ಈಗ ಜಾಸ್ತಿ ದಿವಸ ವೇಟ್ ಮಾಡ್ಸೋಕೆ ಆಗಲ್ಲ. ಈಗ ರಾಜೀನಾಮೆನ ವಾಪಸ್ ತಗೊಳ್ತೀರಾ, ಬೇರೆ ವಹಿಸ್ಕೊಟ್ರೆ ಬೇರೆ ಕಡೆ ಟ್ರಾನ್ಸ್ಫರ್? ನಾನು ರಾಜೀನಾಮೆ ವಾಪಸ್ ತಗೊಳ್ಳೋ ಪ್ರಸಂಗ ಇಲ್ಲ. ನಾನು ರಾಜೀನಾಮನ್ನು ಅಂಗೀಕರಿಸಬೇಕಂತಲೇ ಒತ್ತಾಯ ಮಾಡಿದ್ದೀನಿ. DG ಅವರು ಅಂತ ಫಾರ್ವರ್ಡ್ ಮಾಡಿದ್ದಾರೆ, ಸರ್ಕಾರದವರು ಫಾರ್ವರ್ಡ್ ಮಾಡಲಿ. ಸೊ ನನಗೆ ಯಾಕಂದರೆ ಇಷ್ಟೆಲ್ಲ ಆದಮೇಲೆ ನಂದೇನೇ ಇರಲಿ, ನನಗೆ ಎಷ್ಟರ ಮಟ್ಟಿಗೆ ನ್ಯಾಯ ಸಿಗ್ತಿದೆ ಅದು ಬೇರೆ ಮಾತು. ಅಟ್ಲೀಸ್ಟ್ ಆ ಹೆಣ್ಮಕ್ಳಿಗೂ ಸಹ ಒಂದು ಅರ್ಥ ಆಗಬೇಕು, ನನ್ನ ವಿರುದ್ಧ ಆರೋಪಕ್ಕೆ ನಾನು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದೀನಿ. ರಾಘವೇಂದ್ರ ಔರಾದ್ಕರ್ ಅವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅದೊಂದು ಕಂಪ್ಲೇಂಟು ಕೂಡ ದಾಖಲಾಗಿದೆ. ಅವ್ರ ಮೇಲೆ ಕಾನೂನು ಮಟ್ಟದಲ್ಲಿ ಏನಾದರೂ ಹೋರಾಟ ಮಾಡ್ತೀರಾ ನೆಕ್ಸ್ಟು? ಹೌದು, ಆಲ್ರೆಡಿ FIR ರಿಜಿಸ್ಟರ್ ಮಾಡಿದ್ದೀನಿ ನಾನು. ಯಾಕಂದರೆ ಮೊದಲು ನಾನು ಅವರನ್ನು ವೈಯಕ್ತಿಕವಾಗಿ ಅವರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನಾನು ತಿಳ್ಕೊಂಡಿಲ್ಲ. ನಾನು ತಿಳ್ಕೊಂಡಿದ್ದು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಒಬ್ಬ ರೌಡಿ ಮಾತು ಕೇಳಿಕೊಂಡು ನನಗೆ ತೊಂದರೆ ಕೊಟ್ಟಿದ್ದಾನೆ ಅಂತ ಇತ್ತು. ಆ ಸಬ್ ಇನ್ಸ್ಪೆಕ್ಟರ್ ಸಹ ನಾವು ನಿಮ್ಮನ್ನು 350 ಫಿಕ್ಸ್ ಮಾಡ್ತಾ ಇದ್ದೀವಿ ಅಂದಾಗ ನನಗೆ ಒಂದು ಐಡಿಯಾ ಬಂತು. ಇದ್ದೀವಿ ಅಂತ ವರ್ಡ್ ಯೂಸ್ ಮಾಡಿದ್ದಾನೆ, ಫಿಕ್ಸ್ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಅವರೊಬ್ಬರೇ ಅಲ್ಲ ಅಂತ, ಬೇರೆ ಯಾರೋ ಇದ್ದಾರಂತ. ಸೊ ನಂತರ ದಿನಗಳಲ್ಲಿ ಅದು ಕೇಸು ಕ್ಲೋಸ್ ಮಾಡ್ಕೊಳ್ಳಿ ಇದು ಅಂತ ಅವರು ಕಂಪ್ಲೇಂಟೆಂಟ್ ಅವರೇ ಬೈಲಿಗೆ ಬಂದರಂತೆ DG ಚೇಂಬರ್ಗೆ. ಸೊ ಈ ಥರ ನನ್ನ ಮೇಲೆ ಒಂದು ಒತ್ತಾಯ ಬೀರಿ ಅವರೇನು ಹೇಳ್ತಿದ್ರು, ಆ ಫೋಟೋ ತೆಗೆದಿದ್ದು ವಂಶ ಇದೆ, ನಾನು ಗುಡ್ ಆಫೀಸರು, ಅದರಿಂದ ಇನ್ನು ಸಬ್ ಇನ್ಸ್ಪೆಕ್ಟರ್ ಈ ಥರ ನಿಮ್ಮ ಲಾಕಪ್ನಲ್ಲಿ ಹಾಕಿದ್ದು ಅದೆಲ್ಲ ಮರೆತು ಬಿಡಿ, ಅವರು ಮರಿತಾ ಇದ್ದಾರೆ, ನೀವು ಮರೆತು ಬಿಡಿ ಅಂತ ಒಂದು ರೀತಿ ತನಿಖೆಯನ್ನೇ ಬೇಡ ಅಂತ ನಮಗೆ ಔರಾದ್ಕರ್ ಹೇಳಿದ್ದು ನನಗೆ ಆಶ್ಚರ್ಯದ ಸಂಗತಿ ಅದು. ಸರ್, ಈಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ COD ತನಿಖೆ ಆಗಲಿ ಅಂತ ಸರ್ಕಾರ ಆದೇಶ ಮಾಡಿದೆ. ಆದೇಶ ಮಾಡಿದೆ ಅಲ್ಲ, ನಿಮಗೆ ಮೇಲೆ ಕಂಪ್ಲೇಂಟ್ ಆಗಿದ್ದು ಕೂಡ ಸೇರಿದಂತೆ COD ತನಿಖೆ ಆಗಲಿ ಅಂತ. ನೀವು ತನಿಖೆಗೆ ಸಹಕರಿಸ್ತೀರಾ ಅಥವಾ ಬೇರೆ ಬೇರೆ ಹಂತದ ತನಿಖೆ? COD ಕೊಟ್ಟಿದ್ದಾರೆ, ಅದು ನನಗೆ ಗೊತ್ತಾಗಿಲ್ಲ. ಕಬ್ಬನ್ ಪಾರ್ಕ್ ಇದು ಕೊಟ್ಟಿಲ್ಲ, ನಿಮ್ಮ ಫೋಟೋ ತೆಗೆದ ಪ್ರಕರಣವನ್ನ CODಗೆ ವಹಿಸಿದ್ದಾರೆ, ಅದಕ್ಕಿಂತ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನೋದ ನಿಮ್ಮ ಒತ್ತಾಯ? ನನ್ನ ಒತ್ತಾಯ ಕೋರ್ಟ್ ಮಾನಿಟರ್ಡ್ ಅಂದರೆ COD ಮಾಡಿದ್ರೂ ಹೈಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಇದ್ರೆ ಒಳ್ಳೆಯದಂತ. ಬಟ್ ಅಟ್ಲೀಸ್ಟ್ ಈ ಯುವತಿ ಕೇಸು CODನಲ್ಲಿ ಆಗಿ ಕೋರ್ಟ್ ಮಾನಿಟರ್ಡ್ ಇದ್ದರೆ ಉತ್ತಮ. ಅದರ್ವೈಸ್ ಅಟ್ಲೀಸ್ಟ್ ಈ ಪ್ರಕರಣ ಏನು ಕಬ್ಬನ್ ಪಾರ್ಕ್ ನಾನು FIR ಅರ್ಜಿ ಮಾಡಿದ್ದೀನಿ, ಅದರಲ್ಲಿ ಕಂಪ್ಲೇಂಟ್ IPS ಆಫೀಸರು, ಆರೋಪಿಗಳಲ್ಲಿ 2 IPS ಆಫೀಸರ್ಸ್ ಇದ್ದಾರೆ. ಇದು CBIನವರು ತನಿಖೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಸರ್, ಎಲ್ಲೋ ಒಂದು ಕಡೆ ಈ ಎಲ್ಲ ಪ್ರಕರಣವನ್ನು ನೋಡಿದರೆ ಪೊಲೀಸ್ ಇಲಾಖೆಯ ಜಗಳ ಬೀದಿಗೆ ಬಂತು ಅನ್ಸಲ್ವಾ? ಈ ಪೊಲೀಸ್ ಇಲಾಖೆಗೆ ಸಾಕಷ್ಟು ಒಳ್ಳೆಯ ಹೆಸರಿತ್ತು, ಶಿಸ್ತಿಗೆ ಹೆಸರಾದಂತಹ ಇಲಾಖೆ, ಆದರೆ ಇವತ್ತು ಆದಿ ಬೀದಿ ಜಗಳ ಆಯಿತು ಅಂತ ಅನ್ಸಲ್ವಾ? ನೀವು ಕೂತು ಮಾತಾಡಿ ಬಗೆಹರಿಸ್ಕೋಬೋದಿತ್ತಲ್ವಾ? ಅಲ್ಲ, ಇದರಲ್ಲಿ ಏನಾಗಿದೆ, ಒಬ್ಬ ಹೆಣ್ಮಕ್ಕಳಿಗೆ ಅನ್ಯಾಯ ಆಗಿದೆ, ಅದು ಕೂತು ಮಾತಾಡ್ಕೊಳ್ಳಿ ಆಗೋದಿಲ್ಲ. ಹೆಣ್ಮಕ್ಕಳ ಮರ್ಯಾದೆಗೆ ನಾವೆಲ್ಲರೂ ಸ್ಪಂದಿಸಬೇಕಾಗಿದೆ. ನಾನು ತಪ್ಪು ಮಾಡಿದರೆ ನಾನು ಶಿಕ್ಷೆಗೆ ಒಳಗಬೇಕಾಗಿದೆ. ಮತ್ತು ನನ್ನನ್ನು ಸಹ ನೀವು ಕ್ಲೋಸ್ ಮುಚ್ಚಿ ಕೇಸ್ ವಾಪಸ್ ತೊಗೊಳ್ಳಿ ಅಂತ ಹೇಳಿ ಅಮ್ಮನ್ನು ತೊಗೊಳ್ತಾರೆ ಅಂತ ಹೇಳಿ ಅದನ್ನು ಸರಿಯಲ್ಲ. ನನಗೆ ಇದನ್ನು ನಾನು ಬೀದಿಗೆ ತಂದಿಲ್ಲ. ಅವರು ಮುಚ್ಚಾಕ್ತಿ ಹೊಂದಾಗ ಔರಾದ್ಕರ್ ಅವರು, ನಾನು ಅದಕ್ಕೆ ಒಪ್ಪಲಿಲ್ಲ. ಉಲ್ಟಾ ಅದನ್ನು ಫೋಟೋ ಅನ್ನೋ ವಿಚಾರವನ್ನು ತೆಗೆದು ಅದರ ಜೊತೆಯಲ್ಲಿ ಮೈ ಮುಟ್ಟಿದ್ದು ಮತ್ತು ಇನ್ನೂ ಹೆಚ್ಚಿಗೆ ಮಾಡಿದ್ದಾರೆ. ಸೊ ಇದಕ್ಕೆ ಔರಾದ್ಕರ್ ಅವರೇ ಉತ್ತರ ಕೊಡಬೇಕು, ಯಾಕೆ ಇದೆಲ್ಲ ಮಾಡ್ತಾ ಇದ್ದಾರೆ. ಸಿಂಪಲ್ ಕೇಸ್, ಇವನ ಫೋಟೋ ವಿಚಾರ 1 ಡೇನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಬೋದು. ಅದರಲ್ಲಿ 2 ಮುಖ್ಯದು ಫೋಟೋ, ಅದರ ಮೊಬೈಲ್ ಫೋನು, ಅದು ಅವರ ಕಸ್ಟಡಿನಲ್ಲೇ ಇತ್ತು. ಈವ್ನಿಂಗ್ ಪೊಲೀಸ್ ಕಸ್ಟಡಿ ಬಂದಿದೆ. ನೆಕ್ಸ್ಟ್ ಆರೋಪಿ ಮತ್ತು ಸಾಕ್ಷಿಗಳ ಹೋಟೆಲಲ್ಲಿ ಇದ್ದವರು. ಆಮೇಲೆ ಕಂಪ್ಲೇಂಟ್ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಷ್ಟೇ, ಇದೇನು ದೊಡ್ಡ ಪ್ರಮಾಣದಲ್ಲಿ ಎಲ್ಲೆಲ್ಲೋ ಹೋಗಿಬಿಟ್ಟು 16 ಜನನೂ ವಿಚಾರ ಮಾಡುವಂಥದ್ದು ಅಗತ್ಯ ಇಲ್ಲ. ಇಂಥ ಪ್ರಕರಣ 2-3 ದಿನಗಳಲ್ಲಿ ತನಿಖೆ ಮುಗಿಸ್ಬೋದು. ಅದರಲ್ಲಿ ನಾನು ತಪ್ಪಿಸ್ತಾನಿದ್ದರೆ ನನಗೆ ಜೈಲಿಗೆ ಹಾಕಬೇಕು, ನಾನು ನಿರ್ದೋಷಿ ಇದ್ದರೆ ಡಿಕ್ಲೇರ್ ಮಾಡಬೇಕು ನಿರ್ದೋಷಿ ಅಂತ. ಮತ್ತು ನಾನು ತಪ್ಪಿಸ್ತಲ್ಲಂದರೆ ತೆಗೆದಿದ್ದವ್ರು ಯಾರು ಅದನ್ನು ವಿಚಾರ ಮಾಡಬೇಕು, ಅದನ್ನು ವಿಚಾರ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸಬೇಕು. ಒಂದು ಕೊನೆ ಪ್ರಶ್ನೆ, ಔರಾದ್ಕರ್ ಅವರ ಮೇಲೆ, ಔರಾದ್ಕರ್ ಅವರಿಗೆ ನಿಮ್ಮ ಮೇಲೆ ಏನು ವೈಯಕ್ತಿಕವಾಗಿ ಏನೋ ದ್ವೇಷ ಇತ್ತಾ ಈ ಥರದ್ದೆಲ್ಲ? ಹಾಗೆ ಮೊದಲಿಂದ ಇತ್ತು, ನಾನು ಬಹಳ ಬಾರಿ ಈಗಾಗಲೇ ಹೇಳಿದ್ದೀನಿ. ಇವತ್ತು ನಾನು ನಿನ್ನ ಕಂಪ್ಲೇಂಟ್ ಕೊಡೋಕ್ಕೂ ಕಾರಣ ಅಂತಂದರೆ ಅವರು ನನಗೆ ಕಾರಲ್ಲಿ ಕೂತ್ಕೊಳ್ಳಿಕ್ಕೇನು ಹೇಳ್ತಾ ಇದ್ದಾರೆ, ಡೋಂಟ್ ಟಚ್ ಮೀ ಅಂತಾರೆ. ಆಮೇಲೆ ಹಿಂದಿಗಡೆ ಕೂತ್ಕೊಂಡು ಅದನ್ನು ಬಿಡೋದಿಲ್ಲ, ಅವರೇ ಮುಂದೆ ಕಾರ್ ತರಿಸ್ಕೊಂಡು ಹೋಗ್ತಾರೆ. ಹಿಂದೆ ಅವರಿದ್ದ ಮನೋಭಾವಗಳಿಗೆ ನನ್ನ ಕಣ್ಣಾರೆ ವ್ಯಕ್ತವಾಗ್ತಾ ಇದೆ. ಮತ್ತು ಅದೂ ಅವರ ಚೇಂಬರಲ್ಲೆಲ್ಲ, ಪಬ್ಲಿಕ್ ವಲಯಗಳಲ್ಲೆಲ್ಲಿ ಕಾನ್ಸ್ಟೇಬಲ್ಸ್ ನಿಂತಿದ್ದಾರೆ, ಗನ್ಮೆನ್ ಇದ್ದಾರೆ, ಗಾರ್ಡ್ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಆ ಥರ ನನ್ನ ದೂರ ಸರಿಸ್ಕೊಂಡು ಹೋಗ್ತಾ ಇದ್ದಾರೆ, ಮುಟ್ಟಬೇಡ ಅಂತಾರೆ. ಇವೆಲ್ಲ ನನಗೆ ಅವರ ಮಾನಸಿಕ ಒಂದು ಭಾವನೆಗಳು. ಅವರು ಪ್ರೊಫೆಷನಲಿ ಒಳ್ಳೆಯ ಪೊಲೀಸ್ ಆಫೀಸರ್, ಅದರಲ್ಲಿ ನನಗೆ 2ನೇ ಮಾತಿಲ್ಲ. ಪ್ರೊಫೆಷನಲಿ ಅವರು ನನಗಿಂತ ಹಿರಿಯ ಆಫೀಸರ್ ಅಲ್ಲದೆ ನನಗಿಂತ ಉತ್ತಮ ಆಫೀಸರ್, ಯಾವುದು ಪ್ರೊಫೆಷನಲಿಸಮ್ನಲ್ಲಿ. ಬಟ್ ವೈಯಕ್ತಿಕ ಜೀವನದಲ್ಲಿ ಅವರು ಈ ಥರ ಒಂದು ಅಭ್ಯಾಸಗಳನ್ನು ಇಟ್ಕೊಂಡಿದ್ದಾರೆ. ನನ್ನಲ್ಲಿ ಅವರಿಂದ ರಿಕ್ವೆಸ್ಟ್ ಏನಂತಂದರೆ, ಅವರೂ ಸಹ ನನ್ನಂಥವ್ರನ್ನು ನಾವೇನೇ ತಪ್ಪು ಮಾಡಿರ್ಬೋದು, ಬಟ್ ಅಟ್ಲೀಸ್ಟ್ ಮನುಷ್ಯ ಥರ ನಮ್ಮನ್ನು ಟ್ರೀಟ್ ಮಾಡಿದರೆ ಜೀವನದಲ್ಲಿ ಮುಂದೆ ಅವರು ಇಲಾಖೆಗೆ ಇನ್ನೂ ಉತ್ತಮ ಸೇವೆ ಮಾಡ್ಬೋದು ಅಂತ
ನನ್ನ ಒಂದು ಭಾವನೆ. ಥ್ಯಾಂಕ್ ಯು ಸರ್.